ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು 5 ಹೊಸ ರೀತಿಯ ಬೇಬಿ ಕುಚ್ಗಳನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಎಲ್ಲ ಡಿಸೈನ್ಗಳು ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಮೊದಲು ನೋಡಿ, ಕುಚ್ಚು ಹಾಕೋದಕ್ಕೆ ಬೇಕಾಗಿರೋದು ಈ ಥರ ಕುಚ್ಚುಗಳು. 132 ಕುಚ್ಚನ್ನು ತಗೊಂಡಿದ್ದೀನಿ. ಇದಕ್ಕೆ ನೋಡಿ ಈ ಥರ ಗಮ್ ಹಚ್ಚಿ ಚೂಪಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಬೇಬಿ ಕುಚ್ಚು ಹಾಕೋದಕ್ಕೆ ಈ ಥರ ಚೂಪಾಗಿ ಮಾಡಿಕೊಂಡ್ರೆ ಸೀರೆಗೆ ನಾವು ಹೋಲ್ ಹಾಕಿ ಈ ಥರ ತಗೊಂಡಾಗ ನೀಟಾಗಿ ಬರುತ್ತೆ, ಬೇಗನೆ ಬರುತ್ತೆ, ಇಲ್ಲೆಲ್ಲಿ ಸಿಕ್ಕಾಕೊಳ್ಳೋದಿಲ್ಲ, ನೀಟಾಗಿ ಬರುತ್ತೆ. ಗಮ್ ಹಚ್ಚಿದ ಮೇಲೆ ಅದನ್ನು ಕಂಪ್ಲೀಟಾಗಿ ಒಣಗೋದಕ್ಕೆ ಬಿಡಬೇಕು. ಒಣಗಿದ ಮೇಲೆ ಅದು ಗಟ್ಟಿ ಆಗುತ್ತೆ, ಆವಾಗ ನಾವು ಇದನ್ನು ಯೂಸ್ ಮಾಡ್ಕೋಬೇಕು. ಇದನ್ನು ನಾನು ಈ ಥರ ಸ್ಟ್ರೇಟ್ನರ್ನಿಂದ ಸ್ಟ್ರೇಟ್ ಮಾಡ್ಕೊಂಡಿದ್ದೀನಿ. ಕುಚ್ಚು ನೋಡ್ತಾ ಇರ್ಬೋದು, ನೀಟಾಗಿ ಬಂದಿದೆ. ಅದಕ್ಕೋಸ್ಕರ, ಇಲ್ಲಾಂದರೆ ಮುದ್ದೆ ಮುದ್ದೆ ಆದರೆ ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ ಸೀರೆಗೆ. ಅದಕ್ಕೋಸ್ಕರ ಈ ಥರ ಸ್ಟ್ರೇಟ್ನರ್ನಿಂದ ಅಥವಾ ಐರನ್ ಬಾಕ್ಸಿಂದ ನೀವು ಸ್ಟ್ರೇಟ್ ಮಾಡಿ ಇಟ್ಕೊಳ್ಳಿ ಕುಚ್ಚನ್ನು. ಕುಚ್ಚು ಕಟ್ಟೋದಕ್ಕೆ ನಾನು ಜರಿ ಥ್ರೆಡ್ಡನ್ನು ಈ ಥರ ನಾರ್ಮಲ್ ನೀಡಲ್ಗೆ ಪೋಣಿಸಿಟ್ಕೊಂಡಿದ್ದೀನಿ. 2 ಎಳೆ ಪೋಣಿಸ್ಕೊಂಡು ಅದನ್ನು ಡಬಲ್ ಮಾಡಿ 4 ಎಳೆ ಮಾಡ್ಕೊಂಡಿದ್ದೀನಿ. ನಿಮಗೆ 2 ಎಳೆಯಿಂದನೇ ಸಾಕು ಅಂದರೆ ಅಷ್ಟಕ್ಕೆ 1 ಎಳೆ ಪೋಣಿಸ್ಕೊಂಡು ಡಬಲ್ ಮಾಡಿಕೊಂಡು ಕುಚ್ಚನ್ನು ಕಟ್ಕೋಬೋದು. ಬೇಬಿ ಕುಚ್ಚಿಗೆ ಜರಿ ಥ್ರೆಡ್ ಸ್ವಲ್ಪ ದಪ್ಪವಾಗಿ ಸುತ್ತೋದ್ರಿಂದ ಹೈಲೈಟ್ ಆಗಿ ಕಾಣಿಸುತ್ತೆ, ಹಾಗೆ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ 4 ಎಳೆ ತಗೊಂಡಿದ್ದೀನಿ. ಹಾಗೆ ಕುಚ್ಚು ಕಟ್ ಮಾಡೋದಕ್ಕೆ ನಾನು ಟ್ರಿಮ್ಮರನ್ನು ಯೂಸ್ ಮಾಡ್ಕೋತಿದ್ದೀನಿ. ಇದರಿಂದ ನೀಟಾಗಿ ಕಟ್ ಆಗುತ್ತೆ, ಅದಕ್ಕೋಸ್ಕರ. ಹಾಗೆ ಇಲ್ಲಿ ಹೋಲ್ ಮಾಡ್ಕೋಬೇಕಲ್ಲ ಸೀರೆಗೆ, ಅದಕ್ಕೆ ನಾನು ಕ್ರೋಶಾ ನೀಡಲನ್ನು ಯೂಸ್ ಮಾಡ್ತಿದ್ದೀನಿ. ಹಾಗೆ ಮಾರ್ಕ್ ಮಾಡೋದಕ್ಕೆ ಈ ಥರ ಪೆನ್ಸಿಲ್ ತಗೊಂಡಿದ್ದೀನಿ. ಹಾಗೆ ಮೆಜರ್ಮೆಂಟ್ಗೆ ಟೇಪು. ನಿಮಗೆ ಎಷ್ಟು ಒಂದು ಕುಚ್ಚಾದ್ಮೇಲೆ ಡಿಸ್ಟೆನ್ಸ್ ಬೇಕೋ ನೋಡಿಕೊಂಡು ಕುಚ್ಚನ್ನು ಮಾಡ್ಕೊಳ್ಳಿ. ಮೊದಲು ಒಂದು ಮಾರ್ಕ್ ಮಾಡ್ಕೊಳ್ಳಿ ಸೀರೆಗೆ. ಅದಾದಮೇಲೆ ನಿಮಗೆ 1 ಇಂಚ್ಗೆ ಬೇಕಿದ್ದರೆ 1 ಇಂಚ್ಗೆ ನೀವು ಮಾರ್ಕನ್ನು ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಅರ್ಧ ಇಂಚ್ಗೆ ಬೇಕಂದರೆ 1/2 ಇಂಚ್ಗೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಈ ಥರ ಬೆರಳಿಂದ 1 ಬೆರಳು ಅಥವಾ ಈ ಥರ 2 ಬೆರಳು ಇಟ್ಕೊಂಡು, ಇಲ್ಲಾಂದರೆ ಚಿಕ್ಕ ಬೆರಳಿಂದ ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ನೋಡಿಕೊಂಡು ಸೀರೆ ಪೂರ್ತಿ ನೀವು ಈ ಥರ ಮಾಡ್ಕೋಬೋದು. ಓಕೆ ನೋಡಿ, ಫಸ್ಟ್ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೋತೀನಿ. ಮೊದಲು ನೋಡಿ, ಈ ಥರ ಕ್ರೋಶಾ ನೀಡಲಿಂದ ಹೋಲನ್ನು ಮಾಡ್ಕೊಳ್ಳಿ ಸೀರೆಗೆ ನೀಟಾಗಿ. ಈ ಥರ ಹೋಲ್ ಮಾಡಿಕೊಂಡು ಈ ರೆಡಿ ಇರೋ ಕುಚ್ಚನ್ನು ಈ ಥರ ಬ್ಯಾಕ್ ಸೈಡಿಂದ ಮೇಲ್ಗಡೆ ತರಬೇಕು. ಈ ಥರ ತಂದು ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಬಿಟ್ಕೊಳ್ಳಿ. ಈ ಡಿಸೈನ್ಗೆ ಸ್ವಲ್ಪ ಉದ್ದ ಬೇಕಾಗುತ್ತೆ, ಅದಕ್ಕೋಸ್ಕರ ಉದ್ದ ಬಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಈ ನಾರ್ಮಲ್ ನೀಡಲನ್ನು ಈ ಥರ ಬ್ಯಾಕ್ ಸೈಡಲ್ಲಿ ಚುಚ್ಕೊಂಡು ಜರಿ ಥ್ರೆಡ್ಡನ್ನು ಮುಂದ್ಗಡೆ ತರ್ತೀನಿ. ಇಲ್ಲಿ ಬೇಕಿದ್ದರೆ ಒಂದು ಗಂಟು ಕೂಡ ಹಾಕ್ಕೋಬೋದು, ಮುಂದ್ಗಡೆ ಬರುತ್ತೆ ಅಂದರೆ. ಇಲ್ಲಾಂದರೆ ಈ ಥರ ಸ್ವಲ್ಪ ಬಿಟ್ಕೋಬೇಕಾಗುತ್ತೆ, ಪೂರ್ತಿಯಾಗಿ ಮೇಲೆ ಎಳ್ಕೋಬಾರ್ದು. ಇವಾಗ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಒಂದು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು 3 ಸಲ ಸುತ್ಕೋತೀನಿ. ಈ ಥರ ದಪ್ಪವಾಗಿ ಕಂಡ್ರೆ ಕುಚ್ಚು ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ 3 ಸಲ ಸುತ್ತಕೊಂಡು ಈ ಥರ ಬ್ಯಾಕ್ ಸೈಡಿಂದ ಈ ಥರ ನೀಡಲನ್ನು ಚುಚ್ಕೊಂಡು ಈ ಜರಿ ಥ್ರೆಡನ್ನು ಕೆಳಗಡೆ ತರ್ತೀನಿ. ತಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು. ಇವಾಗ ಈ ಮೇಲ್ಗಡೆ ಪಾರ್ಟ್ ಇದೆಯಲ್ಲ, ಇದನ್ನು ಈ ಥರ ಮಾಡ್ಕೊಳ್ಳಿ. ಮೇಲ್ಗಡೆ ಎತ್ಕೊಳ್ಳಿ, ಅದನ್ನು ಎತ್ತಿ ಅದರ ಒಳಗಡೆಗೆ ಒಂದು ಈ ಥರ ಪರ್ಲ್ ಬೀಡನ್ನು ಹಾಕ್ತಾಯಿದ್ದೀನಿ. ಯಾವುದಾದ್ರೂ ವೇಸ್ಟ್ ಬೀಡ್ ಕೂಡ ಹಾಕ್ಕೋಬೋದು, ಇದೇ ಹಾಕಬೇಕಂತೇನಿಲ್ಲ. ಯಾವುದಾದ್ರೂ ಒಂದು ವೇಸ್ಟ್ ಬೀಡನ್ನು ಹಾಕಿ ಅದು ಕಂಪ್ಲೀಟಾಗಿ ಕವರ್ ಆಗಬೇಕು. ಆ ಥರ ಅದನ್ನು ಇಲ್ಲಿ ಹೈಡ್ ಮಾಡಿ, ಈ ಥರ ಕಾಣಿಸ್ದೇ ಇರೋ ಥರ. ಇವಾಗ ಇಲ್ಲಿ ಮತ್ತೆ ನಾನು ನೀಡಲ್ನಿಂದ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋತೀನಿ. ಇನ್ನೊಂದು ಥರ ಲಾಕನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಹೂ ಕಟ್ತೀವಲ್ಲ, ಆ ಥರ ಕೂಡ ಲಾಕನ್ನು ಮಾಡ್ಕೋಬೋದು. 2 ಸಲ ಸುತ್ಕೊಳ್ಳಿ ಮೊದಲು. ಅದಾದಮೇಲೆ ಒಂದು ಚಿಕ್ಕ ರೌಂಡ್ ಬೀಡನ್ನು ತಗೊಂಡಿದ್ದೀನಿ. ಈ ಬೀಡನ್ನು ಹಾಕಿ ಇದನ್ನು ನಮ್ಮ ಈ ಎಡಗೈನ ಬೆರಳಿಂದ ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ನಾವು ಜರಿ ಥ್ರೆಡನ್ನು ಸುತ್ತುತ್ತಾ ಹೋಗಬೇಕು. ಒಂದು 2ರಿಂದ 3 ಸಲ ಸುತ್ಕೊಳ್ಳಿ, ಟೈಟಾಗಿ ಬರೋ ಥರ. ಇದು ಕರೆಕ್ಟಾಗಿ ಮಿಡಲ್ನಲ್ಲಿ ಬರಲಿ. ಇವಾಗ ಈ ಜರಿ ಥ್ರೆಡನ್ನು ಕೆಳಗಡೆ ತರ್ತೀನಿ. ಇದು ಹಾಗೆ ಇರಲಿ ಜರಿ ಥ್ರೆಡ್ಡು. ಮತ್ತೆ ಈ ಮೇಲ್ಗಡೆ ಪಾರ್ಟನ್ನು ಈ ಥರ ಮಾಡಿಕೊಂಡು ಮತ್ತೆ ಇದ್ರ ಒಳಗಡೆ ಇನ್ನೊಂದು ಬೀಡನ್ನು ಹಾಕಿ ಮತ್ತೆ ಇದನ್ನು ಕಂಪ್ಲೀಟಾಗಿ ಕವರ್ ಮಾಡ್ಕೋತೀನಿ.
ಫಸ್ಟ್ ಒನ್ ಮಾಡ್ಕೊಂಡಲ್ಲ ಅದೇ ಥರ ಕಂಪ್ಲೀಟಾಗಿ ಕವರ್ ಮಾಡಿಕೊಂಡು, ಅದು ಕಾಣಿಸ್ಬಾರ್ದು ಬೀಡು ಒಳಗಡೆ ಇರೋದು. ಈಗ ಮತ್ತೆ ಈ ನೀಡಲ್ನ ಬ್ಯಾಕ್ ಸೈಡಿಂದ ಮುಂದ್ಗಡೆ ತರ್ತೀನಿ. ಈ ಥರ ಒಂದು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಇನ್ನೊಂದು ಸಲ ಸುತ್ತಕೊಂಡು ಇದಕ್ಕೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಬೀಡ್ ಹಾಕಿ ಇದು ಬೀಡು ಮಧ್ಯದಲ್ಲಿ ಬರಬೇಕು ಕರೆಕ್ಟಾಗಿ. ಇವಾಗ ಮತ್ತೆ ಜರಿ ಥ್ರೆಡ್ಡಿಂದ ಸುತ್ಕೋಬೇಕು ಈ ಥರ. ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಥರ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ. ಇವಾಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಸಮವಾಗಿ ತಗೊಂಡು ಕಟ್ ಮಾಡ್ಕೋಬೇಕು. ಇದನ್ನು ನಾವು 1/2 ಇಂಚ್ಗೆ ಒಂದು ಇಲ್ಲ 1 ಇಂಚ್ಗೆ ಒಂದು ನಾವು ಮಾರ್ಕನ್ನು ಮಾಡಿಕೊಂಡು ಸೀರೆ ಪೂರ್ತಿ ಮಾಡಿಕೊಂಡಾಗ ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದೆ ಕುಚ್ಚು. ಇದಕ್ಕೆ 350 ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು. ಹಾಗೆ ಮಲ್ಟಿ ಕಲರ್ ಅಥವಾ ಡಬಲ್ ಕಲರ್ನಲ್ಲಿ ಕಾಂಬಿನೇಷನ್ ನೋಡಿಕೊಂಡು ನೀವು ಸೀರೆ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಡಿಸೈನ್ನ ತೋರಿಸ್ತೀನಿ. ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಇಲ್ಲಿ ಮಾರ್ಕನ್ನು ಮಾಡ್ಕೋತೀನಿ. ಈಗ 130 ಎಳೆ ಇರೋ ಕುಚ್ಚನ್ನು ನಾನು ಈ ಥರ ಬ್ಯಾಕ್ ಸೈಡಿಂದ ಈ ಥರ ತರ್ತೀನಿ. ಇದನ್ನು ಈ ಥರ ತಂದು ಇವಾಗ ಇದನ್ನು ಈ ಥರ 2 ಪಾರ್ಟಾಗಿ ಮಾಡ್ಕೋತೀನಿ. ಬ್ಯಾಕ್ ಸೈಡಲ್ಲಿರೋದು ಅಂದಾಜು ಮೇಲೆ ಮಾಡ್ಕೊಳ್ಳಿ ಬ್ಯಾಕ್ ಸೈಡಿಂದ. ಇವಾಗ ಈ ಮುಂದ್ಗಡೆ ಪಾರ್ಟನ್ನು ಈ ಥರ ತರಬೇಕು, ಮತ್ತು ಹಿಂದ್ಗಡೆ ತಗೋಬೇಕು. ಇದನ್ನು ಜಡೆ ಹಾಕ್ತೀವಲ್ಲ ಆ ಥರ, ಇದನ್ನು ಈ ಥರ ಮತ್ತೆ ಮುಂದ್ಗಡೆ ಕರೆಕ್ಟಾಗಿ ಬ್ಯಾಕ್ ಸೈಡ್ಗೆ ಈ ಥರ ಮಾಡ್ಕೊಳ್ಳಿ. ಜಡೆ ಥರ ಬರಬೇಕು. ಇಲ್ಲಿ ಟೈಟಾಗಿ ಇಟ್ಕೊಳ್ಳಿ. ಈ ಥರ ಟೈಟಾಗಿ ಇಟ್ಕೊಂಡು ಇವಾಗ ಕುಚ್ಚನ್ನು ಕಟ್ಕೋಬೇಕಿಲ್ಲಿ. ಮೊದಲು ನೀಡಲ್ನ ತಂದು ಒಂದು ಲಾಕ್ ಮಾಡ್ಕೋತೀನಿ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಇವಾಗ ಈ ಮೇಲ್ಗಡೆ ಪಾರ್ಟ್ ಇದೆಯಲ್ಲ ಇದನ್ನು ಈ ಥರ ತಗೋತೀನಿ. ಈ ಥರ ಇದರ ಒಳಗಡೆಗೆ ಒಂದು ಬೀಡನ್ನು ಹಾಕಿ ಕಂಪ್ಲೀಟಾಗಿ ಕವರ್ ಮಾಡ್ತೀನಿ. ಅದನ್ನು ಕಂಪ್ಲೀಟಾಗಿ ಕವರ್ ಮಾಡ್ಕೊಳ್ಳಿ. ಮಾಡಿಕೊಂಡು ಈ ಥರ ಮತ್ತೆ ನೀಡಲನ್ನು ಮುಂದ್ಗಡೆ ತಂದು ಮೊದಲು ಒಂದು ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡ್ಕೊಳ್ಳಿ. ಒಂದು 2 ರಿಂದ 3 ಸಲ ಸುತ್ಕೊಂಡ್ಮೇಲೆ ಒಂದು ಬೀಡನ್ನು ಹಾಕ್ತೀನಿ. ಬೀಡ್ ಹಾಕಿ ಬೀಡು ಕರೆಕ್ಟಾಗಿ ಮಿಡಲ್ನಲ್ಲಿ ಬರೋ ಥರ ಮಾಡ್ಕೊಳ್ಳಿ. ಮಾಡಿಕೊಂಡು ಮತ್ತೆ ಜರಿ ಥ್ರೆಡನ್ನು ಸುತ್ಕೊಳ್ಳಿ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಇವಾಗ ನೋಡಿ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ. ನೋಡಿಕೊಂಡು ಸಮವಾಗಿ ಹಿಡ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕಾಣಿಸುತ್ತೆ ಡಿಸೈನು. ತುಂಬ ಚೆನ್ನಾಗಿ ಬರುತ್ತೆ, ಡಿಫ್ರೆಂಟ್ ಆಗಿದೆ ಡಿಸೈನು. ಈ ಡಿಸೈನ್ಗೆ ಒಂದು 350 ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಮಲ್ಟಿ ಕಲರ್ನಲ್ಲಿ ಕೂಡ ಮಾಡ್ಕೋಬೋದು. ಇಲ್ಲ ಅಂದರೆ 2 ಆರೆಂಜು, ಅಂದರೆ ನೀವು ಸೀರೆ ಕಲರ್ ಕಾಂಬಿನೇಷನ್ನಲ್ಲಿ 2 ಕಲರ್ ಇದ್ದರೆ 2 ಬಾಡಿ ಕಲರ್ 2 ಪಲ್ಲು ಕಲರ್, ಈ ಥರ ನೀವು ಸೀರೆ ಪೂರ್ತಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ. ನೆಕ್ಸ್ಟ್ ಡಿಸೈನ್ ತೋರಿಸ್ತೀನಿ. ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಕ್ರೋಶಾ ನೀಡಲ್ನಿಂದ ಈ ಥರ ಹೋಲ್ ಮಾಡ್ಕೋತೀನಿ. ಇವಾಗ ಈ ರೆಡಿ ಇರೋ ಕುಚ್ಚನ್ನು ಈ ಥರ ಬ್ಯಾಕ್ ಸೈಡಿಂದ ಮುಂದ್ಗಡೆ ತರಬೇಕು. ಈ ಥರ ಮೇಲ್ಗಡೆ ಈ ಥರ ತಂದು ಕುಚ್ಚು ಸ್ವಲ್ಪ ಉದ್ದವಾಗಿ ಬಿಟ್ಕೋತೀನಿ.
ಇದಕ್ಕೆ ಇವಾಗ ಜರಿ ಥ್ರೆಡ್ಡಿಂದ ಈ ಥರ ಕುಚ್ಚನ್ನು ಹಾಕ್ಕೋಬೇಕು. ಬ್ಯಾಕ್ ಸೈಡಲ್ಲಿ ಬಿಟ್ಕೋಬೇಕಾಗುತ್ತೆ ನೋಡಿ. ನಾವು ಒಂದು ವೇಳೆ ನಿಮಗೆ ಈ ಥರ ಬರಲ್ಲ ಅಂದರೆ ಗಂಟು ಕೂಡ ಹಾಕ್ಕೋಬೋದು. ನೋಡಿ ಈ ಥರ ಬಂದುಬಿಡುತ್ತೆ ಒಂದೊಂದು ಸಲ. ಇವಾಗ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ಒಂದು 2 ಸಲ ಸುತ್ಕೋತೀನಿ ಈ ಥರ. ಅದಾದಮೇಲೆ ಇದಕ್ಕೆ ಒಂದು ಲೀಫ್ ಬೀಡನ್ನು ಆ್ಯಡ್ ಮಾಡ್ತೀನಿ. ಲೀಫ್ ಬೀಡನ್ನು ಹಾಕಿ ಇದು ಕರೆಕ್ಟಾಗಿ ಮಿಡಲ್ನಲ್ಲಿ ಬರಬೇಕು. ಆ ಥರ ನಮ್ಮ ಈ ಬೆರಳಿಂದ ಟೈಟಾಗಿ ಇಟ್ಕೋಬೇಕು. ಎಡಗೈನ ಬೆರಳಿರುತ್ತಲ್ಲ ಅದರಿಂದ ಈ ಥರ ಟೈಟಾಗಿ ಇಟ್ಕೊಳ್ಳಿ. ಇಟ್ಕೊಂಡು ಜರಿ ಥ್ರೆಡ್ಡನ್ನು ಈ ಥರ ಸುತ್ಕೊಳ್ಳಿ. ಸುತ್ಕೊಂಡು ಬ್ಯಾಕ್ ಸೈಡಿಂದ ಈ ಥರ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ ಸ್ವಲ್ಪ ಬಿಟ್ಕೊಂಡು. ಈಗ ಮುಂದ್ಗಡೆ ಪಾರ್ಟ್ ಇದೆಯಲ್ಲ ಇದನ್ನು ಸ್ವಲ್ಪ ಈ ಥರ ಮಾಡ್ಕೊಳ್ಳಿ. ಈ ಥರ ಎತ್ಕೊಳ್ಳಿ. ಇದನ್ನು ಎತ್ತಿ ಅದರ ಒಳಗಡೆ ಈ ಬೀಡನ್ನು ಹಾಕ್ತಾ ಇದ್ದೇನೆ. ರೌಂಡ್ ಇದೆ, ಅದಕ್ಕೆ ಫ್ಲವರ್ ಟೈಪ್ ಬಂದಿದೆ, ಪ್ಲೇನ್ ಇಲ್ಲ. ಇದನ್ನು ಹಾಕಿ ಈ ಥರ ಕುಚ್ಚನ್ನು ಕಟ್ಕೋತೀನಿ. ಇದನ್ನು ಮೇಲ್ಗಡೆ ಮಾಡ್ಕೊಂಡಿದ್ದೀನಿ. ಈಗ ಕುಚ್ಚು ಕಟ್ಕೋತೀನಿ. ಮೊದಲು ಲಾಕ್ ಮಾಡಿಕೊಂಡು ಅದಾದಮೇಲೆ ಒಂದು 3 ಸಲ ಜರಿ ಥ್ರೆಡ್ಡಿಂದ ಸುತ್ತಕೊಂಡು ಬ್ಯಾಕ್ ಸೈಡಲ್ಲಿ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ತಂದು ಜರಿ ಥ್ರೆಡ್ಡನ್ನು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ. ಈಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಸಮವಾಗಿ ತಗೊಂಡು ಕಟ್ ಮಾಡ್ಕೊಳ್ಳಿ. ಈ ಬೀಡ್ ಇದೆಯಲ್ಲ ಈ ಥರ ಕೆಳಗಡೆ ಮಾಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ. ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು. ಇದಕ್ಕೆ ಒಂದು 350 ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಇವತ್ತು ತೋರಿಸ್ತಾ ಇರೋ ಎಲ್ಲ ಡಿಸೈನ್ಗಳು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ. ಸ್ಕಿಪ್ ಮಾಡದೆ ನೋಡಿದ್ರೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಡಿಸೈನ್ಗೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಕ್ರೋಶಾ ನೀಡಲ್ನಿಂದ ಹೋಲ್ ಮಾಡ್ಕೋತೀನಿ. ಈಗ 137 ಇರೋ ಈ ಕುಚ್ಚನ್ನು ಈ ಥರ ಮೇಲ್ಗಡೆ ತರ್ತೀನಿ. ತಂದು ಈ ಡಿಸೈನ್ಗೆ ಸ್ವಲ್ಪ ಉದ್ದ ಬೇಕಾಗುತ್ತೆ. ಈ ಥರ ನೋಡಿಕೊಂಡು ಈಗ ಕುಚ್ಚನ್ನು ಕಟ್ಕೋಬೇಕು. ಮೊದಲು ಬ್ಯಾಕ್ ಸೈಡಿಂದ ನೀಡಲ್ನ ಮುಂದ್ಗಡೆ ತರಬೇಕು. ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೊಂಡು ಈ ಥರ ಒಂದು ಲಾಕ್ ಮಾಡ್ಕೋತೀನಿ. ಈಗ ಒಂದು 3 ಸಲ ಸುತ್ತಕೊಂಡು ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆಯಿಂದ ಕೆಳಗಡೆ ತರ್ತೀನಿ. ಇದು ಹಾಗೆ ಇರಲಿ. ಈಗ ಮುಂದ್ಗಡೆ ಪಾರ್ಟ್ ಇದೆಯಲ್ಲ ಅದ್ರ ಒಳಗಡೆ ಈ ಥರ ಒಂದು ಚಿಕ್ಕ ರೌಂಡ್ ಬೀಡ್ ಇದೆ, ರಿಂಗ್ ಬೀಡು. ಇದನ್ನು ನಾನು ಆ್ಯಡ್ ಮಾಡ್ತಿದ್ದೀನಿ ಇದರ ಒಳಗಡೆಗೆ. ಈಗ ಇದನ್ನು ಕರೆಕ್ಟಾಗಿ ಇಟ್ಕೊಂಡು ಈ ಥರ ಇಲ್ಲಿ ಕುಚ್ಚನ್ನು ಹಾಕ್ಕೋಬೇಕು. ಮತ್ತು ಜರಿ ಥ್ರೆಡ್ಡಿಂದ ಕುಚ್ಚು ಕಟ್ಕೋತೀನಿ. ಈ ಥರ ಕುಚ್ಚು ಕಟ್ಕೋಬೇಕು. ಮತ್ತು ಬ್ಯಾಕ್ ಸೈಡಿಂದ ಈ ಥರ ನೀಡಲನ್ನು ಕೆಳಗಡೆ ತರ್ತೀನಿ. ಇದು ಹಾಗೆ ಇರಲಿ. ಮತ್ತು ಈ ಪಾರ್ಟನ್ನು ಮೇಲ್ಗಡೆ ಮಾಡ್ಕೋತೀನಿ. ಮತ್ತೆ ಒಂದು ಈ ಬೀಡನ್ನು ಹಾಕ್ತೀನಿ. ಸೇಮ್ ಬೀಡ್ ತಗೊಂಡಿದ್ದೀನಿ. ಇಲ್ಲಿ ಮುದ್ದೆ ಬರಬಾರ್ದು, ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಮತ್ತೆ ಕುಚ್ಚನ್ನು ಕಟ್ಕೋಬೇಕು. ಒಂದು 3ರಿಂದ 4 ಸಲ ಸುತ್ತಕೊಂಡು ಲಾಕ್ ಮಾಡ್ಕೊಂಡಿಲ್ಲ ಸ್ಟಾರ್ಟಿಂಗಲ್ಲಿ, ಈಗ ಲಾಕ್ ಮಾಡ್ಕೊತಿದ್ದೀನಿ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ನೀಡಲನ್ನು ಚುಚ್ಚಿ ಜರಿ ಥ್ರೆಡ್ಡನ್ನು ಕೆಳಗಡೆ ತಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ. ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬಂದಿದೆ. ಇದನ್ನು ಈ ಥರ ಕೆಳಗಡೆ ಮಾಡ್ಕೋತೀನಿ. ಇದನ್ನು ನೋಡಿ ಈ ಥರ ಕಾಣಿಸುತ್ತೆ. ಸ್ಟೆಪ್ ಬೈ ಸ್ಟೆಪ್ ತುಂಬ ಚೆನ್ನಾಗಿ ಬರುತ್ತೆ. ಈ ಡಿಸೈನ್ಗೆ ಒಂದು 350 ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಹತ್ರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. 1/2 ಇಂಚ್ಗೆ ಒಂದು ಮಾಡಿಕೊಂಡಾಗ ನೀಟಾಗಿ ಕಾಣಿಸುತ್ತೆ ಸೀರೆಗೆ. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ಡಿಸೈನನ್ನು ತೋರಿಸ್ತೀನಿ, ಸ್ಕಿಪ್ ಮಾಡಿದೆ ನೋಡಿ. ಎಲ್ಲ ಡಿಸೈನ್ಗಳನ್ನು ಒಂದೊಂದೇ ತೋರಿಸಿದ್ದೀನಿ. ಇಲ್ಲಾಂದರೆ ವಿಡಿಯೋ ಲೆಂದಿ ಆಗುತ್ತೆ ಜಾಸ್ತಿ ತೋರಿಸಿದ್ರೆ.
ನೀವು ನೋಡಿ ಒಂದು ವಿಡಿಯೋ ನೋಡಿದರೆ ಸಾಕು 5 ಕುಚ್ಚುಗಳನ್ನು ನೀವು ಒಟ್ಟಿಗೆ ಕಲ್ಕೋಬೋದು. ಈಗ ಈ ರೆಡಿ ಇರೋ ಕುಚ್ಚನ್ನು ಈ ಥರ ಮೇಲೆ ತರ್ತೀನಿ. ಇದಕ್ಕೆ ಒಂದು ಈ ಥರ ರಿಂಗ್ ಬೀಡನ್ನು ಹಾಕ್ತೀನಿ. ರಿಂಗ್ ಬೀಡ್ ಈ ಥರ ಮೇಲ್ಗಡೆ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಕುಚ್ಚನ್ನು ಹಾಕ್ಕೋಬೇಕು. ಮೊದಲು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಇದಕ್ಕೆ ಒಂದು ಚಿಕ್ಕ ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಕರೆಕ್ಟಾಗಿ ಮಿಡಲ್ನಲ್ಲಿ ಬರಲಿ ಬೀಡು. ಈ ಥರ ಬೆರಳಿಂದ ಟೈಟಾಗಿ ಹಿಡ್ಕೊಂಡು ಮತ್ತೆ ಜರಿ ಥ್ರೆಡನ್ನು ಸುತ್ಕೊಳ್ಳಿ. ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ. ಈಗ ಈ ಥರ ಮಾಡಿಕೊಂಡು ಕುಚ್ಚು ಸ್ವಲ್ಪ ಉದ್ದವಾಗಿ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ. ನೋಡಿ ಈ ಥರ ಬರುತ್ತೆ. ಈ ಡಿಸೈನ್ಗೆ ಒಂದು 300 ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು. ಸಿಂಗಲ್ ಸ್ಟೆಪ್ಪಲ್ಲಿ ಮುಗಿಯುತ್ತೆ. ಅದಕ್ಕೋಸ್ಕರ ಇದನ್ನು 1 ಇಂಚ್ ಅಥವಾ 1/2 ಇಂಚಿಗೆ ನೀವು ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಈ ಡಿಸೈನ್. ನೋಡ್ತಾ ಇರ್ಬೋದು 5 ಡಿಸೈನ್ಗಳು ತುಂಬಾ ನೀಟಾಗಿ ಬಂದಿದೆ. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಎಲ್ಲ ಡಿಸೈನ್ಗಳು ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್. ಎಲ್ಲ ಡಿಸೈನ್ಗಳು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ. ನೋಡೋದಕ್ಕೂ ಕೂಡ ಗ್ರ್ಯಾಂಡ್ ಲುಕ್ ಬಂದಿದೆ. ಈ ಒಂದು ವಿಡಿಯೋ ನೋಡಿದರೆ ನೀವು 5 ಕುಚ್ಚುಗಳನ್ನು ಕಲ್ಕೋಬೋದು. ತುಂಬಾ ಈಸಿ ಮೆಥಡಲ್ಲಿ ತೋರಿಸಿದ್ದೀನಿ ಯಾವ ಥರ ಹಾಕಬೇಕಂತ. ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೆ ನಿಮಗೂ ಕೂಡ ಹೆಲ್ಪ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ವಿಡಿಯೋದಿಂದ. ಈ ಎಲ್ಲ ಡಿಸೈನ್ಗಳಿಗೂ ನಾನು ಪ್ರೈಸ್ಗಳನ್ನು ಆ ಒಂದು ಡಿಸೈನ್ ಆದಮೇಲೆ ಕಂಪ್ಲೀಟಾಗಿ ತೋರಿಸಿದ್ದೀನಿ, ಹೇಳಿದ್ದೀನಿ. ಈ ಎಲ್ಲ ಡಿಸೈನ್ಗಳಿಗೂ 300ಇಂದ 350ವರೆಗೂ ನಾವು ಚಾರ್ಜನ್ನು ಮಾಡ್ಕೋಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ. ನೀವೊಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.